ಹಳೆ ಬಾಗಲಕೋಟೆಯಲ್ಲಿದ್ದೀನಿ. ಹಳೆ ಬಾಗಲಕೋಟೆಯಲ್ಲಿ ಇವತ್ತು ಯಾಕೆ ಬಂದಿದ್ದೀನಿ ಅಂದರೆ ಮಸಾಲೆ ಖಾರ, ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರವನ್ನು ಕುಟ್ಟಲಿಕ್ಕೆ ಮಾಡಲಿಕ್ಕೆ ಅದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು, ಮಸಾಲೆ ಸಾಮಗ್ರಿಗಳು ಏನು ಬೇಕಂತಂದೇಳಿ ಅಂಗಡಿಗೆ ಹೋಗಿ ನಿಮಗೆ ತೋರಿಸ್ತೀನಿ. ಅದೊಂದು ಯಾವ ರೀತಿ ಮಾಡೋದಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಹಾಗೆ ಫಸ್ಟ್ ಸಾಮಗ್ರಿಗಳು ಏನೇನು ಬೇಕಂತೇಳಿ ತೋರಿಸ್ತೀನಿ. ತೊಗೊಳ್ಳೋಣ. ನಾವೀಗ ಮಸಾಲೆ ಅಂಗಡಿಗೆ ಬಂದಿದ್ದೀವಿ. ಮಸಾಲೆ ಐಟಮ್ಸ್ ಎಲ್ಲ ಇದ್ದಾವೆ. ಇಲ್ಲೆಲ್ಲ ಇವತ್ತು ನಮಗೆ ಮಸಾಲೆ ಖಾರ ಕೊಡಲಿಕ್ಕೆ ಯಾವ್ಯಾವ ಐಟಮ್ಸ್ ಬೇಕಂತ ಹೇಳಿ ತಗೊಳ್ಳೋಣ. ಸಾಸಿವೆ ಕೊಟ್ಟು ಲವಂಗ ಅರ್ಧ ಪಾವು, ಲವಂಗ, ಏಲಕ್ಕಿ ಅರ್ಧ, ಬಾಳಕಿ ಅರ್ಧ ಪಾವ್ ಒಂದು ಫ್ರೆಂಡ್ಸ್. ಈಗ ಮಸಾಲೆ ಖಾರ ಮಾಡಲಿಕ್ಕೆ ನಾನು ಹವೀಜ, ಆಮೇಲೆ ಜೀರಿಗೆ, ಸಾಜೀರಿಗೆ, ಸಾಸಿವೆ, ಲವಂಗ, ಏಲಕ್ಕಿ, ಮೆಣಸು, ಸುವರ್ಣ ಮಂಡಿ ಅಂದರೆ ಚಕ್ರಮಗ್ಗಿ, ಇದು ಚಕ್ರಮಗ್ಗಿ ಅಂತಾರೆ. ಹಾಗೆಯೇ ಇದು ದಾಲ್ಚಿನ್ನಿ ಚಕ್ಕೆ ಅಂತಾರೆ ಆ ಕಡೆ, ಇದು ದಾಲ್ಚಿನ್ನಿ, ಆಮೇಲೆ ಚಕ್ರಮಗ್ಗಿ, ಹಿಂಗು ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡಿದ್ದೀನಿ. ಇನ್ನು ಕೊತ್ತಂಬರಿ ತೊಗೋಬೇಕು, ಹಸಿ ಎಲ್ಲ ತೊಗೋಬೇಕು, ಬೆಳ್ಳುಳ್ಳಿ ತೊಗೋಬೇಕು, ಆಮೇಲೆ ಜವಾರಿ ಮೆಣಸಿನ್ಕಾಯಿ ತೊಗೋಬೇಕು. ಆ ಕಡೆ ಮೆಣಸಿನ್ಕಾಯಿ ಇದ್ದರೆ ತೊಗೊಳ್ಳೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಜವಾರಿ ಬೆಳ್ಳುಳ್ಳಿ ತೊಗೊಳ್ತಾ ಇದ್ದೀವಿ ಮಸಾಲೆ ಖಾರಕ್ಕೆ. ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ ತುಂಬ ಟೇಸ್ಟಿ ಅಡಿಗೆಗೆ. ಇವಾಗ ನಾನು ಇಲ್ಲಿ ಜವಾರಿ ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ. ಇದು ತುಂಬ ಖಾರ ಇರುತ್ತೆ, ಖಾರದ ಮೆಣಸಿನ್ಕಾಯಿ. ಇದು ನೋಡಿ, ಇದು ಬ್ಯಾಡಿ ಮೆಣಸಿನ್ಕಾಯಿ. ಇದು ಖಾರ ಇರೋಂಗಿಲ್ಲ. ಇವೆರಡನ್ನ ಮಿಕ್ಸ್ ಮಾಡಿ ನಾವು ಮಸಾಲೆ ಖಾರ ಮಾಡಿದರೆ ಖಾರ ಕರೆಕ್ಟಾಗಿ ಟೇಸ್ಟ್ ಬರುತ್ತೆ. ಇದೊಂದೇ ಮಾಡಿದರೆ ಸಪ್ಪಗಾಗ್ಬಿಡುತ್ತೆ. ಅದಕ್ಕೆ ಇದನ್ನು ಮಿಕ್ಸ್ ಮಾಡಿದರೆ ಕರೆಕ್ಟಾಗಿ ಒಂದು ಟೇಸ್ಟ್ ಕೊಡುತ್ತೆ. ಈಗ ನಾನು ಈ ಮನೆಯಲ್ಲಿ ಇದು ಮೆಣಸಿನ್ಕಾಯಿ ಇದೆ, ಅದಕ್ಕೋಸ್ಕರ ಇದನ್ನು ತೊಗೊತಾ ಇದ್ದೀನಿ. ಇದು ಜವಾರಿ ಮೆಣಸಿನ್ಕಾಯಿ, ಜವಾರಿ ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದು ಬ್ಯಾಡಿಕಾಯಿ, ಅದು ಬ್ಯಾಡಿಕಾಯಿ, ಇದು ಬೀಡಿ ಅಂತ ಬರುತ್ತೆ. ಇದು ಕಡ್ಡಿ ಮೆಣಸಿನ್ಕಾಯಿ, ಇದು ಗುಂಟೂರು ಪಟ್ಲಗಾರಿ, ಅದು ಬ್ಯಾಡಿಕಾಯಿ, ಅದು ಲವಂಗ ಮೆಣಸಿನ್ಕಾಯಿ, ಇದು ಗುಂಟೂರು ಕಾಯಿ.